ಡಾಕ್ಟರ್ ವಿಶ್ವವರ್ಧನ್ ಅವರು ದ್ವಿಪಾತ್ರದಲ್ಲಿ ಅಮೋಘವಾಗಿ ಅಭಿನಯಿಸಿದಂತಹ 175ನೇ ಚಿತ್ರವಾದಂತಹ ಯಜಮಾನ ಸಿನಿಮಾದ ಮರು ಬಿಡುಗಡೆ ಸಮಾರಂಭ. ಅಂದ್ರೆ ಒಂದು ಸಿಹಿ ಸುದ್ದಿಯನ್ನ ತಿಳಿಸ್ತಾ ಇದ್ದೇವೆ, ಮತ್ತೆ ಮರು ಬಿಡುಗಡೆ ಆಗ್ತಾ ಇದೆ ಅಂತ. ಮೊದಲಿಗೆ ಈ ಸಿನಿಮಾ ನಿರ್ಮಿಸಿದಂತಹ ಆಸ್ಕರ್ ಫಿಲ್ಮ್ಸ್ ನಮ್ಮ ರೆಹಮಾನ್ ಸರ್ ಅವ್ರಿಗೊಂದು ಜೋರು ಚಪ್ಪಾಳೆ ಬರಲಿ. 25 ವರ್ಷ ಅದು ಹೇಗೆ ಕಳೆದು ಹೋಗಿದೆ. ಬರೀ ದಾಖಲೆಗಳ ಮೇಲೆ ದಾಖಲೆ ಬರಲಿಲ್ಲ, ಕಚ್ಚಾಡಿ ಕಿತ್ತಾಡ್ಕೊಂಡು ದೂರ ಹೋಗಿದ್ದಂತಹ ಅಣ್ಣ ತಮ್ಮಂದಿರನ್ನ, ಅಕ್ಕ ತಂಗಿಯರನ್ನ ಒಂದುಗೂಡಿಸಿದಂತಹ ಸಿನಿಮಾ ಇದು ಅನ್ನೋದನ್ನ ನಾವು ಮರಿಬಾರ್ದು. ಒಂದು ಕೌಟುಂಬಿಕ ಚಿತ್ರ. ಸಿನಿಮಾ ಅನ್ನೋದು ಬರೀ ಮನರಂಜನೆ ಮಾತ್ರವಲ್ಲ, ಎಲ್ಲರ ಮನದಾಳಕ್ಕೆ ಎಷ್ಟು ಒಂದು ಛಾಪನ್ನ ಮೂಡಿಸುತ್ತೆ, ಮನಸ್ಸನ್ನ ಪರಿವರ್ತನೆ ಮಾಡಿಸುತ್ತೆ ಅನ್ನೋದಕ್ಕೆ ಯಜಮಾನ ಸಿನಿಮಾ ಬಹಳ ದೊಡ್ಡ ಉದಾಹರಣೆ. ಈ ಸಿನಿಮಾದಲ್ಲಿ ಅಭಿನಯಿಸಿ ನಿನ್ನೆ ಮೊನ್ನೆನ ಸಿನಿಮಾ ರಿಲೀಸ್ ಆಗಿರೋದು ಅನ್ನೋಷ್ಟು ಹಸಿರಾಗಿ ಉಳಿದಿದೆ ನಮ್ಮ ಹೃದಯದಲ್ಲಿ. ಶಂಕರ್ ಅನ್ನುವಂತಹ ಪಾತ್ರ ಹಾಗೆ ಗಣೇಶ್ ಅನ್ನೋ ಒಂದು ಪಾತ್ರವನ್ನ ದ್ವಿಪಾತ್ರದಲ್ಲಿ ನಮ್ಮ ವಿಷ್ಣುದಾದ್ ಅವರು ಅಭಿನಯಿಸಿದವರ ಆಪ್ತ ಸ್ನೇಹಿತನಾಗಿ ರಮೇಶ್ ಭಟ್ ಅವರು ಕಾಣಿಸ್ಕೊಂಡಿರ್ತಾರೆ. ಸೊ ಅವರು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ, ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಮ್ಮನ ಪಾತ್ರದಲ್ಲಿ ಬಹಳ ಗಮನ ಸೆಳೆಯುವಂತ ನಮ್ಮ ಅಭಿಜಿತ್ ಸರ್ ಬಂದಿದ್ದಾರೆ. ತಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಇನ್ನು ಆ ಕಾಮಿಡಿ ಅವರ ಪಂಚ್ ಈಗಲೂ ಕೂಡ ಯಾರಾದ್ರೂ ಅವರನ್ನ ಮಿಮಿಕ್ರಿ ಮಾಡ್ಬೇಕು ಅಂದ್ರೆ ಯಜಮಾನ ಸಿನಿಮಾದ ಆ ಡೈಲಾಗ್ ಅನ್ನೇ ಬಳಸುವಂಥದ್ದು ಸಿಕ್ಕಾಪಟ್ಟೆ ಈಗಲೂ ಟ್ರೆಂಡಿಂಗು. ನಮ್ಮ ಟೆನ್ನಿಸ್ ಕೃಷ್ಣ ಅವರ ಕಾಮಿಡಿ ಟೈಮಿಂಗು ಸೂಪರ್ ಆಗಿತ್ತು. ಯಜಮಾನ ಸಿನಿಮಾಲಿ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸಿನಿಮಾದ ಮರು ಬಿಡುಗಡೆ ಮಾಡಬೇಕು ಅಂತ ಬಹಳ ಉತ್ಸುಕರಾಗಿ ಮುಂದೆ ಬಂದವರು ಅವರು ಓರ್ವ ನಿರ್ಮಾಪಕ ಅಷ್ಟೇ ಅಲ್ಲ, ವಿತರಕ ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಿನದಾಗಿ ದಾದಾ ಅಭಿಮಾನಿ ಕೂಡ ಹೌದು. ನಮ್ಮ ಮುನಿಸ್ವಾಮಿ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಪ್ರತಿ ಕ್ಷಣವೂ ಕೂಡ ಸೆಳೆಯುವಂಥ ಸಂಭಾಷಣೆಯನ್ನ ಕೊಟ್ಟವರನ್ನ ಮರೆಯಕ್ಕೆ ಆಗತ್ತಾ? ರವಿ ಶ್ರೀವತ್ಸ ಅವ್ರಿಗೊಂದು ಜೋರು ಚಪ್ಪಾಳೆ ಬರಲಿ. ಸೊ ಇವರೆಲ್ಲರ ಸಮ್ಮುಖದಲ್ಲಿ, ಇವರೆಲ್ಲರ ಜೊತೆ ಗೂಡ್ಕೊಂಡು ನಮ್ಮ KV ನಾಗೇಶ್ ಕುಮಾರ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಸಿನಿಮಾಗೆ ಫಿನಾನ್ಸ್ ಮಾಡಿದ್ದು ಆ ಸಮಯದಲ್ಲಿ, ಅದನ್ನು ಕೂಡ ನೆನಪಿಸ್ಕೊಳ್ತಾ, ರೆಹಮಾನ್ ಸರ್ ವಿ ಲವ್ ಯು. ನೀವು ಎಷ್ಟು ಪಡ್ಕೊಂಡ್ರಿ, ನೀವೆಷ್ಟು ಕಳ್ಕೊಂಡ್ರಿ ಅನ್ನೋದು ಮುಖ್ಯ ಅಲ್ಲ, ಕನ್ನಡ ಭಾಷೆ ಇರೋವರೆಗೂ ಉಳಿಯುವಂಥ ಸಿನಿಮಾಗಳನ್ನ ಕೊಟ್ಟಿದ್ದೀರಾ. ಅಂತ ಅದ್ಭುತವಾದ ಸದಭಿರುಚಿಯ ಸಿನಿಮಾ ಕೊಟ್ಟಿದ್ದಕ್ಕಾಗಿ ನಿಮಗೆ ಸಮಸ್ತ ಕನ್ನಡಿಗರ ಪರವಾಗಿ ಕೋಟಿ ನಮನವನ್ನ ಸಮರ್ಪಿಸ್ತಾ, ಟ್ರೈಲರ್ ಕೂಡ ನಾವು ತೋರಿಸ್ತೇವೆ. ಯಾಕಂದ್ರೆ ಒಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನ ಅಳವಡಿಸ್ಕೊಂಡಿದ್ದೇವೆ. ಆದ್ರೆ ಅದಕ್ಕೂ ಮುನ್ನ 3 ಗೀತೆಗಳನ್ನ ನಾವೀಗ 2 ಗೀತೆಗಳನ್ನ ನಾವು ಬ್ಯಾಕ್ ಟು ಬ್ಯಾಕ್ ನೋಡೋಣ. ರಾಜೇಶ್ ರಾಮನಾಥ್ ಅವರನ್ನ ಮರೀಲಿಕ್ಕೆ ಸಾಧ್ಯವಿಲ್ಲ ಈ ಸಂದರ್ಭದಲ್ಲಿ. ಬಹುಶಃ ಅವ್ರಿನ್ ಸ್ವಲ್ಪ ಸಮಯದಲ್ಲಿ ಬಂದ್ ಜೊತೆಗೂಡ್ತಾರೆ. ಸಂಗೀತ ನಿರ್ದೇಶಕರು, ಒಂದ್ ಜೋರಾದ ಚಪ್ಪಾಳೆ. ಎಲ್ಲವೂ ಕೂಡ್ಕೊಂಡೇ ಸಿನಿಮಾ ಒಂದು ಅದ್ಭುತವಾಗಿ ಮೂಡ್ ಬಂದಿರುವಂತದ್ದು. ಇನ್ನು ಸಾಹಿತ್ಯ ಕೊಟ್ಟಿರುವಂತ ಕೆ ಕಲ್ಯಾಣ್ ಅವ್ರಿಗೂ ಬರ್ಲಿ ಜೋರು ಚಪ್ಪಾಳೆ. ಇವತ್ತು ನಾಗೇಶ್ ಕುಮಾರ್ ಸರ್ ಅವರು ಮುಖ್ಯ ಅತಿಥಿಯಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ ಅಂತ ಅದನ್ನ ನಾನು ಹೇಳ್ತಿಲ್ಲ, ಮುನ್ಸ್ವಾಮಿ ಅವರ ಮನದ ಮಾತು. ಸಂಘಟಿಸ್ತಾ ಇರುವಂತಹ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು ಬಂದಿದ್ದಾರೆ. ದಯಮಾಡಿ ಬರಬೇಕು ವೇದಿಕೆಗೆ. ಯಾಕೋ ಮಂಜು ಅವರು ಬರಲ್ಲ ಅಂತ ಫುಲ್ ಕೈ ಜೋಡಿಸಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಪುಷ್ಪಾರ್ಪಣೆಯನ್ನ ಮಾಡಿ ತರುವಾಯ ನಾವು ದಾಖಲೆ ಮೇಲೆ ದಾಖಲೆ ಬರ್ದಿದೆ. ಇದು ನಿಮ್ಮೆಲ್ಲರಿಗೂ ಗೊತ್ತಿದೆ, ಆದ್ರೂ ಮತ್ತೆ ಮತ್ತೆ ಹೇಳ್ಬೇಕು ಅನ್ನೋ ಒಂದು ಆಸೆ ನಮ್ಮದು. ವಿಷ್ಣುದಾದ ಅವರ ಎಷ್ಟನೇ ಸಿನಿಮಾ? 175ನೇ ಸಿನಿಮಾ. ರಾಜ್ಯದ 130 ಕೇಂದ್ರಗಳಲ್ಲಿ 100 ದಿನ ಓಡಿದಂತಹ ಸಿನಿಮಾ.
ಸಿನಿಮಾ 25 ವಾರ 51 ಸೆಂಚರ್ಗಳಲ್ಲಿ ಓಡಿದಂತಹ ಹೆಮ್ಮೆಯ ಸಿನಿಮಾ, 35 ವಾರ 42 ಸೆಂಚರ್ಗಳಲ್ಲಿ ಓಡಿದಂತಹ ಸಿನಿಮಾ, ಪ್ರಮುಖ 4 ಕೇಂದ್ರಗಳಲ್ಲಿ 1 ವರ್ಷ ಓಡಿದ ಏಕೈಕ ಸಿನಿಮಾ ಯಜಮಾನ. ಈಗ ನಾವು ಕೋಟಿಗಳಲ್ಲಿ ಮಾತಾಡ್ತೀವಿ, ಆದ್ರೆ ಆಗ್ಲೇ 42 ಕೋಟಿ ಕಲೆಕ್ಷನ್ ಮಾಡಿದಂತಹ ಸಾರ್ವಕಾಲಿಕ ಬ್ಲಾಕ್ ಬಾಸ್ಟರ್ ಸಿನಿಮಾ. ಧನ್ಯವಾದಗಳು. ಅಣ್ಣ ಮುಂಜಾನೆ ಬರ್ಬೇಕು, ನೀವು ದಯವಿಟ್ಟು ಶ್ರೀನಿವಾಸ್ ಸರ್ ನೀವು ಇಬ್ರು ಬರ್ಬೇಕು, ಖಂಡಿತ ಬನ್ನಿ ಅಣ್ಣ ಪ್ಲೀಸ್. ನೀವು ಬರ್ಲಿಲ್ಲ ಅಂದ್ರೆ ಸ್ಟಾರ್ಟ್ ಮಾಡಲ್ಲ ಅಂತ ಹೇಳ್ತಾರೆ ರೆಹಮಾನ್ ಸರ್ ಅವರು. ನಮ್ ನೆಕ್ಸ್ಟ್ ಪ್ರೆಸ್ ಮೀಟು ಇದೆ ಇದಾದ ಮೇಲೆ, ಹಾಗಾಗಿ ದಯಮಾಡಿ ಸಹಕರಿಸಬೇಕು. ವೀರಕಪುತ್ರ ಶ್ರೀನಿವಾಸ್ ಅವರು ಕೂಡ ಪ್ರೀತಿಯ ಅಭಿಮಾನಿಗಳು ಬಹಳಷ್ಟು ಜನ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ವಿಶೇಷವಾದ ಸ್ವಾಗತ. ಪ್ರತಿ ಸೆಂಟರ್ನಲ್ಲೂ ಹೌಸ್ಫುಲ್ ಆಗೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮೆಲ್ಲರದು. ಎಷ್ಟೋ ಜನರಿಗೆ ಈ ಸುದ್ದಿ ಗೊತ್ತಿಲ್ಲ ಅಂದ್ರೂ ನಮ್ಮ ಮಾಧ್ಯಮ ಮಿತ್ರರ ಜೊತೆಗೆ ಆ ಸುದ್ದಿಯನ್ನ ತಲುಪಿಸೋ ಕೆಲಸ ನಿಮ್ಮೆಲ್ಲರ ಹೆಗಲ ಮೇಲಿದೆ. ಅದರ ಜೊತೆಗೆ ನಲ್ಮೆಯ ಮಾಧ್ಯಮ ಮಿತ್ರರ ಆಗಮಿಸಿದ್ದೀರಾ, ಹಿತೈಷಿಗಳು, ಮಾರ್ಗದರ್ಶಿಗಳು ಆಗಮಿಸಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ವಿಶೇಷ ಸ್ವಾಗತ ಎಂದೆನ್ನುತ್ತಾ, ಓಕೆ, ನಾನು ಹಿನ್ನೆಲೆಯಲ್ಲೇ ನಿಂತು ದಾದ ಕೆಲಸ ಮಾಡ್ತೀನಿ, ಮುನ್ನೆಲೆಗೆ ಬರೋದಿಲ್ಲ. ನಾವೇನಿದ್ರು ಮಾತು ಮಿತಿ ಕೃತಿ ಅತಿ ಅನ್ನೋ ಹಾಗೆ ವೀರಕಪುತ್ರ ಶ್ರೀನಿವಾಸ್ ಅವರು ಲಾಸ್ಟ್ ಬೆಂಚ್ ಅಂತಾರೆ. ಯೂಶಲಿ ಹೊಸ ಸಿನಿಮಾ ರಿಲೀಸ್ ಆಗುವಾಗ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳ್ತೀವಿ, ಆದ್ರೆ ಇವತ್ತು ಮನದ ಒಂದು ಪಟ್ಟದಲ್ಲಿ ಈ ಸಿನಿಮಾ ಹೀಗೆ ಅಚ್ಚೊತ್ತಿದೆ. 25 ವರ್ಷಗಳ ತರುವಾಯ ಮತ್ತೆ ರಿಲೀಸ್ ಆಗ್ತಿರೋಂಥದ್ದು. ಎಷ್ಟು ಒಂದು ಭಾವುಕರಾಗಿದ್ದೀರಾ ಅಂತ ಒಂದು ಮೊದಲಿಗೆ ನಾನು ನಾಗೇಶ್ ಕುಮಾರ್ ಸರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಫಿನಾನ್ಸ್ ಮಾಡಿದ್ದು ನೆನಪಿಸ್ಕೊಳ್ತಾ ನಿಮಗೂ ಕೂಡ ವಿಶೇಷ ಧನ್ಯವಾದ. ಮೇಲೆ ಇರುವಂತಹ ಸ್ನೇಹಿತರೆ, ಅಣ್ಣ ಅವ್ರ ಫ್ಯಾನ್ಸ್ ಮತ್ತು ನಮ್ಮ ಮಿತ್ರರು, ಚಿತ್ರರಂಗದವರು ಎಲ್ಲರೂ ಸೇರಿದ್ದಾರೆ. ಈ ಥರ ಫಂಕ್ಷನ್ಸು ನಮ್ಮ ಚಿತ್ರರಂಗದಲ್ಲಿ ಇಲ್ವೇನೋ ಅಂತ ಅನಿಸ್ತಾ ಇದೆ ಇವಾಗ. ಯಾಕಂತ ಹೇಳಿದ್ರೆ 50 ದಿವಸ, 100 ದಿವಸ, 25 ವಾರ ಆ ಫಂಕ್ಷನ್ಸ್ ಎಲ್ಲ ಇಲ್ಲ. ಫಸ್ಟ್ ಶುಕ್ರವಾರ ರಿಲೀಸು, ನೆಕ್ಸ್ಟ್ ಫ್ರೈಡೇಗೆ OTT, ಈ ಥರ ಫಂಕ್ಷನ್ನೇ ಇಲ್ಲ. ಅಂಥದ್ರಲ್ಲಿ 25 ವರ್ಷ ಆದಮೇಲೆ ಈ ಥರ ಒಂದು ಸಂಭ್ರಮ ನೋಡಿದಾಗ ಖುಷಿ ಆಗುತ್ತೆ. ಈ ಚಿತ್ರ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೆಂಗೆಂಗೋ ನೂರಾರು ತಿರುಗಳು ತಗೊಂಡು ಸಿನಿಮಾ ಸ್ಟಾರ್ಟ್ ಆಯಿತು, ಸಿನಿಮಾ ರಿಲೀಸ್ ಆಯಿತು. ಪ್ರತಿಯೊಂದು ಸೆಂಟ್ರಲ್ಲಿ ನನ್ನ ತಿಳಿದ ಮಟ್ಟಿಗೆ ಆಗಿನ ಕಾಲದಲ್ಲಿ 10 ರೂಪಾಯಿ ಕೆರಡೆ ಕ್ಲಾಸು, 15 ರೂಪಾಯಿ ಬಾಲ್ಕನಿ ಇತ್ತು. ಇವಾಗೆಲ್ಲ 100, 150, 200 ಇರ್ತದೆ. ಅವಾಗೆಲ್ಲ 10 ರೂಪಾಯಿ, 15 ರೂಪಾಯಿ ಇತ್ತು. ಒಂದೊಂದು ಊರಲ್ಲಿ 30 ಲಕ್ಷ 40 ಲಕ್ಷ ಶೇರ್ ಬಂತು. ಒಂದು ಸಣ್ಣ ಉದಾಹರಣೆಗೆ, ರಾಣಿಬೆನ್ನೂರ ಊರಲ್ಲಿ ಶಕ್ತಿ ಥಿಯೇಟರ್ ಅಂತ 3.5 ಲಕ್ಷಕ್ಕೆ ಫಿಕ್ಸ್ಡ್ ಆಗಿ ಕೊಟ್ಟಿದ್ದು ಅವ್ರಿಗೆ. ಅದನ್ನ ಸಂಪಾದನೆ ಮಾಡಿ ಪಕ್ಕದಲ್ಲಿ ಶಿವಶಕ್ತಿ ಅಂತ ಒಂದು ಥಿಯೇಟರ್ ಕಟ್ಟಿದ್ರು. ಶಿವಶಕ್ತಿ ಅಂತ ಒಂದು ಥಿಯೇಟರ್ ಕಟ್ಬಿಟ್ರು ಅವರು. ನಮ್ಮ ಸ್ನೇಹಿತರು ಮೋರೆ ಅಂತಿದ್ರು. ಇದ್ರಲ್ಲಿ ಸಂಪಾದನೆ ಮಾಡಿ ಈ ಸಿನಿಮಾದಲ್ಲಿ ದೊಡ್ಡ ರಿಸಾರ್ಟ್ ಮಾಡಿದ್ದಾರೆ ಹುಬ್ಳಿನಲ್ಲಿ. ಅವ್ರ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಟ್ರು. ಆನಂದ್ ಹಿಡಿಯೋದವರು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಇವತ್ತು ನಂಬರ್ 1 ಆಡಿಯೋ ಆದ್ರು. ಪ್ರತಿಯೊಬ್ಬರು ಈ ಸಿನಿಮಾದಿಂದ ನೂರಾರು ಜನ, ಸಾವಿರಾರು ಕುಟುಂಬಗಳು ಇದರಲ್ಲಿ ಜೀವನ ಮಾಡಿದ್ರು. ಅಷ್ಟು ಒಂದು ಅದ್ಭುತವಾಗಿರೋ ಸಿನಿಮಾ ಆಯ್ತಿದ್ರು. ಪ್ರತಿಯೊಬ್ಬರಿಗೂ ದುಡ್ಡು, ಯಾರು ಮುಟ್ಕೊಂಡ್ರು ದುಡ್ಡು, ಆ ಥರ ಇತ್ತು. ನಮಗೆ ಈ ಸಿನಿಮಾ 25 ವಾರಕ್ಕೆ ಅಣ್ಣ ಅವರಿಲ್ಲ ಅಂತ ಒಂದು ಬೇಜಾರಾಗ್ತಾ ಇದೆ ನನಗೆ. ಅವ್ರು ಇದ್ದಿದ್ರೆ ನಮ್ಗೆ ಇನ್ನೂ ಖುಷಿ ಆಗ್ತಾ ಇತ್ತು. ಎಲ್ಲೋ ಸ್ವರ್ಗದಿಂದ ವಿಷ್ಣು ಅಣ್ಣ ಅವ್ರು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಇವಾಗ ರಿಲೀಸ್ ಆದ್ಮೇಲೂ ಫಸ್ಟ್ ರಿಕಾರ್ಡ್ ಅಲ್ಲಿ ಯಾವ ತರ ಹಿಟ್ ಹೊಡಿತು, ಯಾವ ತರ ಅದು ಕಲೆಕ್ಷನ್ ಸುರುವಳಿ ಆಯ್ತು, ರೆಕಾರ್ಡ್ಸ್ ಆಯ್ತು, ಅದೇ ತರ ಆಗ್ಬೇಕು. ಆಗಿನ ಕಾಲಕ್ಕೆ ಈ ಟೆಕ್ನಾಲಜಿ ಇರ್ಲಿಲ್ಲ. ಒಂದು DTS ಆಗ್ಲಿ, DI ಆಗ್ಲಿ ಇರ್ಲಿಲ್ಲ. ಅದೆಲ್ಲ ಮಾಡಿ ಇವಾಗ ಮಾಡ್ತಾ ಇದ್ದಾರೆ. ಈ ಪಬ್ಲಿಸಿಟಿ ಚೆನ್ನಾಗಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಟರು. ಅವರು ತುಂಬಾ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ. ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿ, ಮತ್ತೆ ಈಗಿನ ಜನರೇಷನ್ ಸಿನಿಮಾ ನೋಡಿಲ್ಲ.
ಈಗಿನ ಕಾಲದಲ್ಲಿ ಒಬ್ಬ ತಂದೆ ತಾಯಿಗೆ ಒಂದೇ ಮಗ ಇರ್ತಾರೆ, ಅಣ್ಣ ತಮ್ಮಂದ್ರೆ ಬಾಂಧವ್ಯ ಆಗುತ್ತಿಲ್ಲ. ಈ ಸಿನಿಮಾ ಈಗಿನ ಜನರೇಷನ್ಗೆ ಉಪಯೋಗ ಆಗುತ್ತೆ ಅಂತ ನನ್ನ ಮನಸ್ಸಿಗೆ. ಯಾಕಂದ್ರೆ ಈ 20-25 ವರ್ಷ ಜನರೇಷನ್ ಹುಡುಗರು ಯಾರು ನೋಡಿಲ್ಲ ಸಿನಿಮಾ. ಇದನ್ನ ಟಿವಿಲಿ ಬಂದಿರ್ಬೋದು, ನೋಡಿರಲ್ಲ. ಎಲ್ಲ ನೋಡಿ ಆನಂದ ಮಾಡಿ ಈ ಸಿನಿಮಾನ ಸೂಪರ್ ಹಿಟ್ ಮಾಡಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಈ 4 ನುಡಿಗಳನ್ನು ನಿಲ್ಲಿಸ್ತಾ ಇದೆ. ಸಾಕು.